ತವರು ಮನೆಗೆ ಬಂದಿದ್ದ ಪ್ರಜ್ಞಾಗೆ ಭರ್ಜರಿ ಸ್ವಾಗತವೇ ಸಿಕ್ಕಿತ್ತು. ಪ್ರತಿಯೊಬ್ಬರ ಅವಳ ಯೋಗಕ್ಷೇಮ ವಿಚಾರಿಸುವವರೇ, ಅವಳ ಪ್ರತಿ ಹೆಜ್ಜೆಯಲ್ಲೂ ಕಾಳಜಿ ಮಾಡುವವರೇ. ತನ್ನ ಅಮ್ಮ ಚಿಕ್ಕಮ್ಮನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಪ್ರಜ್ಞಾಳ ಹತ್ತಿರ ಬಂದಿದ್ದ ಅಭಿ, ಒಳಗೆ ಬರ್ಬೋದಕ್ಕ ಎಂದನು ವಿಧೇಯನಂತೆ. ಬಾ ಅಭಿ, ಅದನ್ನು ಕೇಳಬೇಕಾ ಎಂದಳು ಪ್ರಜ್ಞೆ ಜರುಗಿ ಜಾಗ ಬಿಟ್ಟುಕೊಟ್ಟು. ನೀವೆಲ್ಲ ಇರುವುದು ಒಳ್ಳೆಯದೇ ಆಯಿತು. ನಾನು ನಿಮ್ಮೆಲ್ಲರ ಜೊತೆ ಒಂದು ವಿಚಾರ ಮಾತನಾಡಬೇಕಾಗಿತ್ತು ಎಂದನು ಪ್ರಜ್ಞಾ ಪಕ್ಕ ಕೂತು. ಏನು ವಿಚಾರ ಅಭಿ? ಏನಾದರೂ ಗಂಭೀರ ವಿಚಾರನ ಎಂದರು ಅಶೋಕ್ ಮಗನ ಗಂಭೀರ ಮೊಗ ನೋಡಿ. ಒಂಥರ ಗಂಭೀರನೇ ಅಪ್ಪ. ನನಗೆ ಈ ವಿಚಾರದ ಬಗ್ಗೆ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಬೇಕು ಎಂದನು. ಎಲ್ಲರ ಕಡೆ ನೋಡಿ ಎಲ್ಲರಿಗೂ ಯಾವ ವಿಷಯ ಎಂದು ತಿಳಿದಿರಲಿಲ್ಲ. ಅದೇನು ಕೇಳು ಅಭಿ, ನಮ್ಮ ಹತ್ರ ಏನು ಸಂಕೋಚ, ನಮಗೆ ಅನಿಸಿದ್ದು ನಾವು ಹೇಳ್ತೇವೆ ಎಂದರು ರಮೇಶ್. ಅದು ಅಕ್ಕ, ನನಗೆ ಗೊತ್ತಿದೆ ಸಮರ್ಥಿಂದ ನಮಗೆ ಎಷ್ಟು ಅವಮಾನ ಆಗಿದೆ ಅಂತ. ಮದುವೆ ಮುರಿದು ಬಿದ್ದು ನನಗಿಂತ ಹೆಚ್ಚಾಗಿ ಇದರಲ್ಲಿ ನೋವು ಪಟ್ಟವಳು ನೀನೆ. ಅದಾದಮೇಲೆ ಸಮರ್ಥ್ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದ. 3 ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಿದ್ದನು, ಮನೆಯವರ ಸಹಾಯವಿಲ್ಲದೆ. ಅದಕ್ಕೆ ಎಂದನು ಮಾತು ನಿಲ್ಲಿಸಿ ಅವಳ ಮುಖ ನೋಡಿ. ಅದಕ್ಕೇನು ಅಭಿ ಎಂದಳು ಪ್ರಜ್ಞಾ ಗಂಭೀರವಾಗಿ. ನಾನು ಅವನ ಶೋರೂಮ್ನ ತಗೊಂಡಿದ್ದೇನೆ. ಅದು ಅವನ ಕನಸು ಅಂತ ಬೇರೆಯವರು ತಗೋಬಾರ್ದು ಅಂತ ಕೂಡ ಇಷ್ಟು ದಿನ ಅದನ್ನು ಕರಣ್ ನೋಡಿಕೊಂಡನು. ಆದರೆ ಈಗ ಅವನು ಬೇರೆ ಉದ್ಯಮದ ಕಡೆ ಹೋಗ್ತೀನಿ ಅಂತಿದ್ದಾನೆ. ಅದಕ್ಕೆ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಸಮರ್ಥ್ನ ಶೋರೂಮ್ನ ಅವನಿಗೆ ವಾಪಸ್ ಕೊಡಬೇಕು ಅಂತ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ ಎಂದನು ನಿರ್ಧಾರ ಅವರ ಮುಂದುವರಿಸಿ. ಅದರಲ್ಲಿ ಕೇಳುವುದೇನಿದೆ ಅಭಿ, ಅದು ಅವನ ಶೋರೂಮ್, ಅವನಿಗೆ ವಾಪಸ್ ಕೊಡು. ಆದರೆ ನೆನಪಿಟ್ಟುಕೋ, ಅದನ್ನು ಮೇಲೆ ತರೋಕ್ಕೆ ನೀನು ತುಂಬ ಪ್ರಯತ್ನ ಪಟ್ಟಿರುವೆ. ಪ್ರಯತ್ನಕ್ಕೆ ಬೆಲೆ ಇರಲಿ. ಶೋರೂಮ್ನ ಈಗಿನ ಬೆಲೆಗೆ ಅವನಿಗೆ ಕೊಡು, ನಿಮಗೆ ನಷ್ಟ ಆಗಬಾರ್ದು ಎಂದನು ರಮೇಶ್. ಹೌದಭಿ, ನನಗೆ ಅನಿಸುವ ಪ್ರಕಾರ ನಾನು ಸಮರ್ಥ್ನ ಮದುವೆ ಆಗಿದ್ದರೆ ಬಹುಶಃ ಇಷ್ಟು ಖುಷಿಯಾಗಿ ಇರ್ತಿರಲಿಲ್ಲ. ಅವನಿಗೂ ಪ್ರಣತಿಗೆ ಮೋಸ ಮಾಡಿದೆ ಅಂತ ಪಶ್ಚಾತ್ತಾಪ ಇರುವುದು. ಯಾಕೆಂದರೆ ನಾನೆಂದು ಅವನ ಮುಖದಲ್ಲಿ ನನ್ನ ಸಲುವಾಗಿ ಪ್ರೀತಿಯ ಭಾವನೆ ನೋಡಲಿಲ್ಲ. ಅವನಲ್ಲಿ ನನ್ನ ಬಗ್ಗೆ ಇದ್ದುದು ಆತ್ಮೀಯ ಗೌರವ ಅಷ್ಟೇ. ಆದರೆ ನಾನು ಆ ಪ್ರೀತಿಯನ್ನು ಸುಹಾಸ್ನಲ್ಲಿ ನೋಡಿದೆ. ನನಗಷ್ಟೇ ಸಾಕು. ನಾನು ಅವನ ಬಗ್ಗೆ ಕೇಳ್ಪಟ್ಟೆ, ತುಂಬ ಕಷ್ಟಪಟ್ಟಿದ್ದಾನೆ. ಅವನ ಶೋರೂಮ್ ನಮಗೆ ಬೇಡ, ವಾಪಸ್ ಕೊಟ್ಬಿಡು ಎಂದಳು ಪ್ರಜ್ಞಾ ನಗುತ್ತಲೆ. ನನ್ನ ಮಗಳೇ, ಹೇಳಿದ ಮೇಲೆ ನನ್ನದು ಏನೂ ಅಭ್ಯಂತರ ಇಲ್ಲ ಅಭಿ. ನಾವೇನೂ ಆ ಶೋರೂಮ್ನಿಂದ ಬದುಕಬೇಕಾಗಿಲ್ಲ. ಆ ಪ್ರಣತಿ ಮುಖ ನೋಡಿದರೆ ಕೋಪ ಬರುವುದು ಸಹಜ. ಆದರೆ ಸಮರ್ಥ್ ಎಂದೂ ಕೆಟ್ಟ ಗುಣದ ವ್ಯಕ್ತಿ ಅಲ್ಲ. ನಮ್ಮ ವರುಣ್ನಂತೆ ಸಾಧಾರಣ ವ್ಯಕ್ತಿ. ಆ ಸಮಯದಲ್ಲಿ ದುಡುಕಿ ತಪ್ಪು ಮಾಡಿದ. ಅದನ್ನು ಇನ್ನಷ್ಟು ಎಳೆಯುವುದು ಬೇಡ ಬಿಡು. ಹೋಗಲಿ, ಹೇಗೋ ನನ್ನ ಮಗಳು ಈಗ ಸುಖವಾಗಿದ್ದಾಳಲ್ಲ, ಅವರಿಗೆ ಕೊಡು ಎಂದರು ಅರ್ಪಿತಾ. ಕೊಡು ಮಗನೇ, ಅದನ್ನು ತೆರೆಯುವಾಗ ಅವನೆಷ್ಟು ಸಂತೋಷವಾಗಿದ್ದನು ಎಂದು ನಾನು ನೋಡಿರುವೆ. ಅದರ ಜೊತೆ ಅವನ ಮನೆಯನ್ನು ವಾಪಸ್ ಕೊಡು. ಅವರು ಇನ್ನೊಂದು ಮನೆಗೆ ಹೋಗುವುದು ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಅವರ ಮನೆಯನ್ನು ಹರೀಶಣ್ಣ ಕಲ್ಯಾಣಿ ಅತ್ತಿಗೆಗೋಸ್ಕರ ಕಟ್ಟಿಸಿದ್ದು. ಅದನ್ನು ಅವರಿಗೆ ಕೊಟ್ಟು ಬಿಡು ಎಂದರು ನಿರುಪಮ. ಸರಿಯಾಗಿದ್ರೆ ಶೋರೂಮ್ನ ಪೇಪರ್ಸ್ನೆಲ್ಲ ರೆಡಿ ಮಾಡಿಸಿ ಆದಷ್ಟು ಬೇಗ ಶೋರೂಮ್ ಮತ್ತು ಮನೆ ಪತ್ರಗಳನ್ನು ಅವನಿಗೆ ವಾಪಸ್ ಕೊಡ್ತೀನಿ ಎಂದನು ಅಭಿ. ಅವನಿಗೂ ಕೊಡುವ ಮನಸ್ಸು ಇದ್ದುದರಿಂದ. ಬ್ರೋ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು. ಎಲ್ಲರೂ ಟೆರೆಸ್ ಮೇಲೆ ಬನ್ನಿ ಎಂದನು ಸಾತ್ವಿಕ್ ಅಶೋಕ್ಗೆ ಕರೆ ಮಾಡಿ. ಅದಕ್ಕೇನು ಮಾತಾಡು ಸಾತ್ವಿಕ್, ಅದನ್ನು ಕೇಳಬೇಕಾ ಎಂದನು ಆಕಾಶ್. ಬರೀ ನೀನೊಬ್ಬನೇ ಅಲ್ಲ, ಉಳಿದವರನ್ನು ಕರೆದುಕೊಂಡು ಬಾ ಎಂದವನು ಮೇಲೆ ಕಾಯುತ್ತಿದ್ದನು. ಆಕಾಶ್ ಕರೆಗೆ ಹೋಗೊಟ್ಟು ಅವನ ಜೊತೆ ಅಭಿ, ಈಶಾನ್, ವರುಣ್ ಕೂಡ ಬಂದಿದ್ದರು. ಏನು ಮಾತನಾಡಬೇಕಂದೆ ಹೇಳು ಎಂದನು ಆಕಾಶ್ ಗಂಭೀರವಾಗಿ. ಕೈ ಕಟ್ಟಿ ಕುಳಿತರೆ ಉಳಿದ್ರವರು ಒಂದೊಂದು ಕಡೆ ನಿಂತು ಅವನ ಮಾತಿಗೆ ಕಿವಿಯಾಗಿದ್ದರು. ಬ್ರೋ, ಸನ್ನಿಧಿ ಮದುವೆ ವಿಚಾರದಲ್ಲಿ ನಾನು ನಿಮಗೆಲ್ಲ ನೋವು ಮಾಡಿರುವೆ. ನನಗೆ ಡ್ಯಾಡಿ ಅವಳ ಮದುವೆ ಬಗ್ಗೆ ಯಾವುದೇ ರೀತಿ ವಿಚಾರ ಹೇಳಿರಲಿಲ್ಲ. ಅವರಾಗೆ ಬಂದು ನಂಗೊಂದಿನ ಸನ್ನಿಧಿಗೆ ಗಂಡು ನೋಡಿದ್ದೀನಿ ಅಂತ ಹೇಳಿದರು. ನಾನು ಒಪ್ಪಿಕೊಂಡೆ. ನಿಜ, ನನಗೆ ಭಾನುಮತಿ ಅತ್ತೆಯ ಭಯ ಇತ್ತು. ಅವರು ನಾವು ಚಿಕ್ಕವರಿದ್ದಾಗಲೇ ವರುಣ್ ನಮ್ಮ ಜೊತೆ ಸೇರಲು ಬಿಡ್ತಿರ್ಲಿಲ್ಲ. ಯಾವಾಗಲೂ ಬೈತಿದ್ರು. ಆದರೂ ವರುಣ್ ನಮ್ಮ ಜೊತೆ ಇರ್ತಿದ್ದ. ಸನ್ನಿಧಿ ಅವನನ್ನು ಪ್ರೀತಿಸ್ತಿದ್ದಳು. ಆಗಲೂ ನಾನೇನು ಹೇಳಲು ಹೋಗಲಿಲ್ಲ. ಅವನೆಂಥ ಹುಡುಗ ಎಂದು ನನಗೂ ತಿಳಿದಿತ್ತು. ಅದು ಇತ್ತೀಚೆಗೆ ಭಾನುಮತಿ ಅತ್ತೆ ನಮ್ಮ ಬಗ್ಗೆ ತುಂಬ ಕೀಳಾಗಿ ಮಾತನಾಡ್ತಿದ್ರು. ಅವರಿಂದ ನೊಂದು ಡ್ಯಾಡಿ ಸನ್ನಿಧಿಗೆ ಮದುವೆ ಮಾಡುವ ನಿರ್ಧಾರ ಮಾಡಿದರು. ನನಗೂ ಅದು ಸರಿ ಅನಿಸಿ ಒಪ್ಪಿಗೆ ಕೊಟ್ಟೆ. ವರುಣ್ ಎಷ್ಟೇ ಗಟ್ಟಿ ವ್ಯಕ್ತಿ ಆದರೂ ತಾಯಿ ವಿಚಾರ ಬಂದರೆ ಅವರನ್ನು ಬಿಟ್ಟು ಕೊಡೋದಿಲ್ಲ. ನಾಳೆ ಏನಾದರೂ ಸನ್ನಿಧಿ ಮತ್ತು ಭಾನುಮತಿ ಅತ್ತೆಯ ನಡುವೆ ಮನಸ್ತಾಪ ಆದರೆ ವರುಣ್ ತಾಯಿ ಮಾತಿಗೆ ಕಟ್ಟು ಬಿದ್ದು ಸನ್ನಿಧಿಗೆ ನೋವು ಮಾಡ್ತಾನೆ ಎಂಬ ಭಯ ನನಗೆ. ಅದಕ್ಕೆ ಅವನ ಜೊತೆ ಮದುವೆ ಮಾಡಲು ಹಿಂದೇಟು ಹಾಕಿದೆ ಎಂದು ಮಾತು ನಿಲ್ಲಿಸಿ ವರುಣ್ ಕಡೆ ನೋಡಿದ. ಅವನದ್ದು ಭಾವರಹಿತ ನೋಟ. ಆಮೇಲೆ ಎಂದನು ಅದೇ ಗಂಭೀರ ಮೊಗದಲ್ಲಿ. ಆವತ್ತು ನಾನು ನಿಮ್ಮ ಜೊತೆ ಬೇಕಂತಲೇ ಹಾಗೆ ಮಾತನಾಡಿದ್ದೆ.
ಕಾರಣ ನೀವು ಈ ವಿಚಾರದಿಂದ ಹಿಂದೆ ಸರಿಯಲಿ ಎಂಬುದೇ ಆಗಿತ್ತು. ಏಕೆಂದರೆ ವರುಣ್ ಅಂತ ಹುಡುಗನನ್ನು ಸನ್ನಿಧಿಗೆ ನೀವು ಎಂದೂ ಬೇಡ ಅನ್ನುತ್ತಿರಲಿಲ್ಲ. ಈ ಮನೆಯಲ್ಲಿ ಎಲ್ಲರಿಗೂ ಅವನ ಮೇಲೆ ಪ್ರೀತಿ ಇದೆ. ಹಾಗಿರುವಾಗ ಖಂಡಿತ ನೀವು ಸನ್ನಿಧಿ ಮದುವೆ ವರುಣ್ ಜೊತೆ ಮಾಡಲು ಯೋಚಿಸ್ತಿದ್ದೀರಿ. ಅದಕ್ಕೆ ನಾನು ಹಾಗೆ ಹೇಳಿದೆ. ವಿಷಯ ಚಿಕ್ಕದಾದರೂ ಭಾನುಮತಿ ಅತ್ತೆ ಯಾವುದೇ ಕಾರಣಕ್ಕೂ ವರುಣ್ ಜೊತೆ ಸನ್ನಿಧಿ ಮದುವೆ ಮಾಡಲು ಒಪ್ತಿರಲಿಲ್ಲ. ಅವರ ಮಾತು ಮೀರಿ ನಾವು ಅವರಿಬ್ಬರ ಮದುವೆ ಮಾಡಿಸಿದ್ರು ಮುಂದೆ ಅವರು ಸನ್ನಿಧಿಯನ್ನು ಖಂಡಿತ ಹಿಂಸೆ ಮಾಡ್ತಿದ್ರು. ಈಗಲ್ಗಿಂತ ಹೆಚ್ಚಾಗಿ ಅಂಗಿಸ್ತಿದ್ರು. ವರುಣ್ ತಾನೇ ಎಷ್ಟು ಸಮಯ ಅವಳ ಜೊತೆ ಇದ್ದ ಅವಳನ್ನು ಕಾಯಲು ಸಾಧ್ಯ? ಒಬ್ಬ ಅಣ್ಣನಾಗಿ ಯೋಚಿಸಿದಾಗ ನನಗೆ ನನ್ನ ತಂಗಿ ಖುಷಿಯಾಗಿರಬೇಕೆಂಬ ಆಸೆ ಅಷ್ಟೇ ಇದ್ದದ್ದು ಎಂದವನಿಗೆ ವರುಣ್ ಅಂತ ಗೆಳೆಯನ ಕಳೆದುಕೊಂಡ ನೋವು. ಸರಿ, ಆದರೆ ನೀನು ಇದನ್ನು ಈಗ ನಂಬಳಿ ಹೇಳುತ್ತಿರುವ ಕಾರಣ ಎಂದನು ಅಭಿ. ಕಾರಣ ತುಂಬ ಇದ್ದಾವೆ. ಯಾವ ಕಾರಣ ನೀಡಲಿ? ಬದುಕನ್ನೇ ನೀನು ಭಿಕ್ಷೆ ಹಾಕಿರುವಾಗ ನಿನ್ನ ಬಳಿ ಯಾವುದನ್ನು ಕಾರಣ ಕೊಡಲಿ? ಇಂದು ನಾನು ಇಲ್ಲಿ ಇರುವುದಕ್ಕೆ ಮುಖ್ಯ ಕಾರಣ ನೀನು. ಚಿಕ್ಕ ಹುಡುಗನಾಗಿದ್ದಾಗ ನಾನೇನು ಕೇಳದೆ ಹೋದರೂ ನನಗೆ ಬೇಕಾಗಿದ್ದನ್ನು ನೀನೇ ತಂದು ಕೊಡ್ತಿದ್ದೆ. ಇಶಾನ್ ಏನೇ ಕೊಂಡರೂ ಅದೇ ತರಹದ್ದು ನೀನು ನನಗಾಗಿ ಕೊಡುತ್ತಿದ್ದೆ. ದೊಡ್ಡವನಾದಾಗ ನನಗಿಂತ ಜಾಸ್ತಿ ನನ್ನ ಭವಿಷ್ಯದ ಚಿಂತೆ ನಿನಗಿತ್ತು. ನಾನೇನು ನಿನ್ನ ಸ್ವಂತ ತಮ್ಮನಾಗಿರಲಿಲ್ಲ. ಹೇಳಬೇಕೆಂದರೆ ನೀನು ನನ್ನ ದ್ವೇಷಿಸಬೇಕಾಗಿತ್ತು. ಹೊರಗಡೆಯಿಂದ ಬಂದವನು ತಮ್ಮ ಆಸ್ತಿ ಕಿತ್ತುಕೊಳ್ತಾನೆ ಎಂದು. ಆದರೆ ನೀನು ನನ್ನ ಜವಾಬ್ದಾರಿ ತೆಗೆದುಕೊಂಡೆ. ನಿಜ ಹೇಳಬೇಕೆಂದರೆ ನನ್ನ ನಿಜವಾದ ತಂದೆ ನೀನೇ ಎಂದವನ ಕಣ್ಣು ತುಂಬಿಕೊಂಡವು. ನಾನು ನಿನ್ನ ಹೊಟ್ಟದ ಅಣ್ಣನಂತೆ ಕಂಡು ಬಾಯಿಗೆ ಬಂದದ್ದು ಮಾತನಾಡುತ್ತೇನೆ. ನಾನು ಚಿಕ್ಕ ಹುಡುಗನಾಗಿದ್ದುದರಿಂದ ದೊಡ್ಡನಾಗೋ ತನಕ ನನ್ನ ತಪ್ಪನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸಿದವನಿಗೆ ಇಂದು ಬಾಯಿ ತಪ್ಪಿ ಅಂದ ಒಂದು ಮಾತಿಗೆ ನನ್ನನ್ನು ಅಪರಿಚಿತನಂತೆ ದೂರ ಇಟ್ಟಿದ್ದೀರಿ. ಇವರೆಲ್ಲ ನನ್ನ ಜೊತೆ ಮಾತನಾಡಿದರು ಮೊದಲಿನ ಆತ್ಮೀಯತೆ ಇಲ್ಲ. ನಿಮಗೆಲ್ಲ ನಾನು ಮೇಲಿನ ನೋಟಕ್ಕೆ ಗಟ್ಟಿಯಾಗಿ ಕಂಡ್ರು ಒಳಗೊಳಗೆ ನಿಮ್ಮ ಪ್ರೀತಿಯಿಂದ ವಂಚಿತನಾಗಿ ಬೇಯುತ್ತಿರುವೆ. ಅದು ಯಾಕೆ ಅರ್ಥ ಆಗಲಿಲ್ಲ ಎಂದನು. ಅವನ ಕಣ್ಣೀರು ಕೆನ್ನೆ ಮೇಲೆ ಹರಿಯುತ್ತಿದ್ದವು. ಹೌದು, ನಾನು ಮಾಡಿದ್ದು ತಪ್ಪು. ಮನೆ ಬಿಟ್ಟು ಹೋಗ್ತೇನೆ ಎಂದಿದ್ದು ತಪ್ಪು. ಏನು ಮಾಡಲಿ? ಮದುವೆಯಾಗಿ ಹೆಂಡತಿ ಬಂದ ಮೇಲೆ ಇನ್ನೊಬ್ಬರ ಕೈಯಲ್ಲಿ ಅಂಗಿಸಿಕೊಂಡಿರುವುದು ಎಷ್ಟು ಸರಿ? ನಾಳೆ ನನಗೆ ಮಕ್ಕಳಾದರೂ ಅವುಗಳಿಗೆ ಈ ಮನೆಯಲ್ಲಿ ಏನು ಬೆಳೆ ಸಿಗುತ್ತದೆ? ನನ್ನ ರೀತಿಯ ಅವಮಾನ ಅಷ್ಟೇ ತಾನೇ. ಅದಕ್ಕೆ ಆ ನಿರ್ಧಾರ ಮಾಡಿದೆ. ಆದರೆ ನೀವು ನನ್ನನ್ನು ಹೋಗಬೇಡ ಎಂದು ತಡೆಯಬಹುದಿತ್ತಲ್ಲ. ನೀವೇಕೆ ತಡೆಯಲಿಲ್ಲ? ನಾನು ಹೋಗಬೇಕು ಎಂಬ ಆಸೆ ನಿಮಗೂ ಇತ್ತಲ್ವಾ ಎಂದನು. ಎಲ್ಲರೆಡೆ ನೋಡಿ ಅವನ ಧ್ವನಿ ಗದ್ಗದಿತವಾಗಿತ್ತು. ನನಗೆ ನಿಮ್ಮ ಜೊತೆಯಾಗಿ ಇರಬೇಕು ಅಂತ ಆಸೆ ಇದೆ, ಮುಂದೇನೂ ಇರುತ್ತೆ. ನನಗೋಸ್ಕರ ನೀವು ಪ್ರತಿ ಸಾರಿ ಭಾನುಮತಿ ಅತ್ತೆಯ ಜೊತೆ ಜಗಳ ಮಾಡುವುದು, ಅವರು ನಮ್ಮ ತಂದೆಯನ್ನು ಅವಹೇಳನ ಮಾಡುವುದು, ನೀವು ಕೋಪಗೊಂಡು ಬೈಯುವುದು, ಅದರಿಂದ ಅಜ್ಜಿಗೆ ಬೇಸರ ಆಗುತ್ತೆ. ಇದರಿಂದ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದ ಪರಿಸ್ಥಿತಿ ಬೇರೆ. ಆದರೆ ಇವಾಗ ನೋಡಿ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂದಾಗಲಿಂದ ಯಾವ ಜಗಳ ಮನಸ್ತಾಪ ಬಂದಿಲ್ಲ. ಈಗಲೂ ನಿಮಗೆ ನಾನು ಮಾಡಿದ್ದು ತಪ್ಪು ಅನ್ನಿಸ್ತಿದೆಯಾ ಎಂದನು ಎಲ್ಲರೆಡೆ ನೋಡುತ್ತಾ. ಖಂಡಿತ ತಪ್ಪಲ್ಲ. ನಿನ್ನ ಪ್ರಕಾರ ಯೋಚನೆ ಮಾಡಿದರೆ ನೀನು ಸರಿಯಾಗಿ ಮಾಡಿರುವೆ. ಆದರೆ ತಪ್ಪು ಎಲ್ಲಿ ಆಗಿದ್ದು ಗೊತ್ತಾ? ನೀನು ತೆಗೆದುಕೊಂಡ ನಿರ್ಧಾರದಲ್ಲಿ ನಮ್ಮನ್ನು ಹೊರಗಿನವರಂತೆ ತೋರಿಸಿದ್ದು. ಬಹುಶಃ ನಾವು ನೀನು ಹೇಳಿದಂತೆ ಸನ್ನಿಧಿ ವರುಣನ್ನು ಜೋಡಿ ಮಾಡಲು ಪ್ರಯತ್ನಿಸ್ತಿದ್ದೆವೋ ಏನೋ. ಆದರೆ ನೀನು ನಮಗೆ ಈ ಅವಕಾಶವನ್ನು ಕೊಡಲಿಲ್ಲ. ನಾವೇನು ಹೇಳುವ ಮುಂಚೆ ನೀ ನಮ್ಮನ್ನು ಹೊರಗೆ ನೂಕಿದೆ. ಒಂದು ರೀತಿ ಪರೋಕ್ಷವಾಗಿ ನಾವುಗಳು ಸನ್ನಿಧಿ ಸಹೋದರರು ಅಲ್ಲ, ನೀನು ಮಾತ್ರ ಎನ್ನುವಂತೆ ಇತ್ತು ನಿನ್ನ ಮಾತು ಎಂದನು ಆಕಾಶ್ ತಾನೇ ಮೊದಲು ಮಾತಾಡಿ. ನಾವೇನು ನಿನ್ನನ್ನು ಮದುವೆಗೆ ಕರಿ ಅನ್ನುತ್ತಿರಲಿಲ್ಲ. ನಾವು ಬರೋಲ್ಲ ಎಂದು ಬರದೇ ಕೂಡ ಇರುತ್ತಿರಲಿಲ್ಲ. ಪ್ರಜ್ಞಾ ಅಕ್ಕ ಹೇಗೆ ಈ ಮನೆ ಮಗಳು, ಸನ್ನಿಧಿಯು ಹಾಗೆ ಈ ಮನೆ ಮಗಳು ಎಂದೇ ನಾವು ಯೋಚಿಸಿದ್ದು. ನೀನು ನಮಗೆ ಇರುವ ವಿಚಾರ ಹೇಳಿದರೆ ನಾವು ಖಂಡಿತ ವರುಣ್ ಸನ್ನಿಧಿ ಮದುವೆ ಮಾಡಿಸ್ತಿರಲಿಲ್ಲ. ಬದಲಿಗೆ ಮದುವೆಯನ್ನು ಇನ್ನೂ ಮುಂದಕ್ಕೆ ಹಾಕಿ ಈ ಪರಿಸ್ಥಿತಿ ತಿಳಿಗೊಳಿಸ್ತಿದ್ದೆವು. ಏಕೆಂದರೆ ಚಿಕ್ಕಪ್ಪ ನಮ್ಮ ಮಾತನ್ನು ತೆಗೆದು ಹಾಕ್ತಿರಲಿಲ್ಲ. ಆದರೆ ನೀನು ಮಾಡಿದ ಆರೋಪ ಹೇಗಿತ್ತು ಅಂದರೆ ನಾವು ಈ ವಿಚಾರದ ಒಳಗೆ ಬರಲೇಬಾರದು ಎಂಬಂತೆ ಎಂದನು ಅಭಿ. ನನ್ನ ಉದ್ದೇಶ ಅದಾಗಿರಲಿಲ್ಲ ಬ್ರೋ. ನಾನು ಮುಂದೆ ಹೇಳುವವನನ್ನು ತಡೆದ ಅಭಿ. ನನ್ನ ಮಾತಿನ್ನು ಮುಗಿದಿಲ್ಲ. ನೀನು ಹೇಳಿದಂತೆ ಖಂಡಿತ ನಮಗೆ ವರುಣ್ ಬಗ್ಗೆ ನಂಬಿಕೆ ವಿಶ್ವಾಸ ಎಲ್ಲ ಇತ್ತು. ಅದಕ್ಕೆ ನಾವು ಕೂಡ ಸನ್ನಿಧಿ ವರುಣ್ ಪ್ರೀತಿಗೆ ಸಹಕಾರ ನೀಡಿತ್ತು. ಆದರೆ ಮದುವೆ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ನಾವೇನು ಅಲ್ಲವೇ ಅಲ್ಲ ಎಂದರೆ ಏನರ್ಥ ಹೇಳು? ಇನ್ನು ಭಾನುಮತಿ ಅತ್ತೆ ವಿಚಾರಕ್ಕೆ ಬಂದರೆ ಅವರ ಗುಣವೇ ಹಾಗೆ. ಅವರನ್ನು ಬದಲಾಯಿಸಲಾಗುವುದಿಲ್ಲ. ನೀವಿಷ್ಟು ವರ್ಷ ಅವರನ್ನು ಸಹಿಸಿದವರು ಈಗ ಉತ್ತಮ ಹುದ್ದೆಗೆ ಹೋಗಿ ಅವರ ಕಾಟ ತಡೆಯಲಾಗದು ಎಂದರೆ ಹೇಗಾಗುತ್ತದೆ? ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹೆದರಿಕೊಂಡ್ರೆ ಹೇಗೆ ಹೆದರಿಸಬೇಕು? ನಾವೆಂದೂ ನಿಮ್ಮನ್ನು ಹೊರಗಿನವರಂತೆ ನೋಡಿರಲಿಲ್ಲ. ನೀನೇ ಹೇಳಿದಂತೆ ಇಶಾನ್ ಹೇಗೆ ನನಗೆ ತಮ್ಮನು, ನೀನು ಕೂಡ ಹಾಗೆ ತಮ್ಮನೇ. ಅಷ್ಟೇ ಯಾಕೆ, ವರುಣ್ ನನಗೆ ಅತ್ತೆ ಮಗ ಎನ್ನುವುದಕ್ಕಿಂತ ಅವನ ಸ್ವಂತ ತಮ್ಮನೇ. ಅವನದೇ ಅಷ್ಟೊಂದು ಆಸ್ತಿ ಇದ್ದರೂ ಅವನು ಯಾಕೆ ನಿನ್ನ ಜೊತೆ ಸೇರಿ ಪೊಲೀಸ್ ಕೆಲಸ ತೆಗೆದುಕೊಂಡ? ಅದರ ಅವಶ್ಯಕತೆ ಅವನಿಗಿರಲಿಲ್ಲ. ಅವನ ಮನೆ ಇದ್ದರೂ ಯಾಕೆ ಅವನು ಬಂದು ಇಲ್ಲೇ ಇರ್ತಾನೆ? ಕಾರಣ ಗೊತ್ತಿದೆಯಾ?
ನಿನಗೆ, ಕೇವಲ ನಮಗೋಸ್ಕರ, ಈ ಕುಟುಂಬಕ್ಕೋಸ್ಕರ, ಈ ಕುಟುಂಬದ ಪ್ರೀತಿಗೋಸ್ಕರ ಅವನು ನಮ್ಮ ಜೊತೆ ಇರ್ತಾನೆ. ಯಾಕೆಂದರೆ ಕುಟುಂಬದ ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ. ನೀನು ಈ ಕುಟುಂಬವೇ ಬೇಡ ಎಂದು ಹೊರನಡೆಯುವ ಮಾತನಾಡಿದೆ. ಅಷ್ಟು ದೊಡ್ಡ ನಿರ್ಧಾರ ನೀನು ತೆಗೆದುಕೊಂಡಿರುವೆ ಎಂದ ಮೇಲೆ ನಿನ್ನ ತಡೆಯಲು ನಾವು ಯಾರೂ ಅಲ್ಲ. ಅಭಿಯ ಒಂದೊಂದು ಮಾತು ಬೀಸಿ ಹೊಡೆದಂತೆ ಬರುತ್ತಿದ್ದವು. ನಿಂಗೆ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ. ತಾತ ನಿನ್ನ ತಂದೆಯನ್ನು ಈ ಮನೆಗೆ ಕರೆತರುವ ಮುಂಚೆ ಅವರನ್ನು ದತ್ತು ಮಗ ಎಂದು ಕೋರ್ಟಿಂದ ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡಿಸಿದ್ದಾರೆ. ಈ ಮನೆ ಮೇಲೆ, ಮನೆಯವರ ಮೇಲೆ, ಆಸ್ತಿ ಮೇಲೆ, ಪ್ರತಿಯೊಂದರ ಮೇಲೂ ನಮಗೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು, ಅಧಿಕಾರ ನಿಮಗೂ ಇದೆ. ಇವತ್ತು ಹೇಗೆ ನೀನು ಹೊರಗಡೆ ಹೋಗ್ತಿದ್ಯಾ? ಈ ರೀತಿ ಮುಂಚೆ ನರಸಿಂಹ ಚಿಕ್ಕಪ್ಪ ಮನೆಯಿಂದ ದೂರ ಸರಿಯಬಾರದು ಎಂದೇ ನನ್ನ ತಂದೆ ಅವರನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡಿಕೊಂಡಿದ್ದು. ಆದರೆ ಅವರ ಯೋಚನೆಗೂ ಮೀರಿ ನೀನು ಯೋಚನೆ ಮಾಡಿದೆ. ಇನ್ನು ಸನ್ನಿಧಿ, ಅವಳನ್ನು ನಾವು ಪುಟ್ಟ ತಂಗಿ ಎಂದೇ ನೋಡಿದ್ದು. ಈ ಮನೆಯವರ ಪ್ರೀತಿಯಲ್ಲಿ ಸಮಾನ ಹಕ್ಕುದಾರಳು ಅವಳು. ಆದರೆ ಮದುವೆ ವಿಚಾರ ಬಂದಿದಾಗ ಅವಳು ಒಂದು ಮಾತು ನಮಗಾಗಲಿ ಅಪ್ಪ ದೊಡ್ಡಪ್ಪನಿಗಾಗಲಿ ಈ ಮದುವೆ ಬೇಡ ಎಂದೇ ಹೇಳಿದರೆ ಯಾರಾದರೂ ಸರಿ ಅವಳನ್ನು ಬಲವಂತ ಮಾಡುತ್ತಿರಲಿಲ್ಲ. ಒಂದು ರೀತಿ ಅದೇ ಕಾರಣಕ್ಕೆ ನಾನು ಅವಳನ್ನು ಕಂಪನಿ ನೋಡಿಕೊಳ್ಳಲು ಬಿಟ್ಟಿದ್ದು. ಆದರೆ ಅವಳು ತನ್ನ ತಂದೆ ಮತ್ತು ಅಣ್ಣನಿಗೆ ಮಾತ್ರ ಬೆಲೆ ಕೊಟ್ಟಳು, ನಮ್ಮೆಲ್ಲರನ್ನೂ ಹೊರಹಿಟ್ಟಳು. ಯಾಕೆ ನಾವು ಅವಳನ್ನು ಪ್ರೀತಿಸಬೇಕು? ನಮಗೇನು ಹಕ್ಕಿದೆ ಅವಳ ಮೇಲೆ? ಅಷ್ಟಕ್ಕೂ ನಿಮ್ಮನ್ನು ದಂಡಿಸಲು ನಾವ್ಯಾರು? ನಿಜ ತಾನೆ? ಅವನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಇಲ್ಲ ಬ್ರೋ, ಇಲ್ಲ, ಹಾಗೆಲ್ಲ ಮಾತಾಡಬೇಡ. ನೀವು ಯಾವತ್ತಿದ್ರೂ ನಮ್ಮ ಅಣ್ಣಂದಿರೇ. ಏನೋ ಆತುರದಲ್ಲಿ ಏನೇನೋ ಮಾತನಾಡಿಬಿಟ್ಟೆ, ಕ್ಷಮಿಸಿಬಿಡು ಬ್ರೋ ಎಂದು ಬಿಕ್ಕಳಿಸಿ ಅಳುತ್ತಾ. ಕ್ಷಮೆ ಕೊಡಲು ನಾನು ಯಾರು? ಕ್ಷಮೆ ಕೊಡುವ ಕಾಲ ಮುಗಿದು ಹೋಗಿದೆ. ಅಲ್ಲಿ ನಿಂತಿದ್ದಾನೆ ನೋಡು, ಅವನೊಬ್ಬ ಜಿಲ್ಲೆಯ ಪೊಲೀಸ್ ಅಧಿಕಾರಿ. ಆದರೆ ನೀನು ಹೇಳಿದೆಯಲ್ಲ ಆತುರ ಎಂದು. ಅಂದು ನೀನು ಮಾಡಿದ ಕೆಲಸಕ್ಕೆ ನನ್ನ ಮುಂದೆ ನಿಂತು ತನ್ನ ಪ್ರೀತಿ ಕೊಡಿಸು ಎಂದು ಬೇಡಿದಾಗ ನನ್ನ ಪರಿಸ್ಥಿತಿ ಹೇಗಿರ್ಬೋದು ಯೋಚಿಸಿದ್ಯಾ? ಯಾಕೆ, ಅವನು ನನ್ನ ತಮ್ಮನಲ್ವಾ? ಅವನ ಜವಾಬ್ದಾರಿ ಕೂಡ ನಂದೇ ಅಲ್ವಾ? ಇವನು ನನ್ನ ಅಣ್ಣ, ಅವನ ಮಾತಿಗೆ ನಾನು ಗೌರವ ಕೊಡುವೆ ಅಂದರೆ ಅವನು ನನಗಿಂತ ದೊಡ್ಡವನು ಅಂತಲ್ಲ. ನಾನು ಕೆಲವು ಬಾರಿ ಮರೆತಿರುವ ಎಷ್ಟೋ ವಿಚಾರಗಳು, ನಿರ್ಧಾರಗಳು ಅವನಿಗೆ ತಿಳಿದಿದೆ ಎಂದು. ದೊಡ್ಡ ಸ್ಥಾನಕ್ಕೆ ಏರಿದಾಗ ಎಲ್ಲ ನಾವು ಮಾಡ್ತೇವೆ ಎಂದು ಮುಂದೆ ಹೋದರೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಷ್ಟೇ. ನಾನು ತಪ್ಪು ಮಾಡಿದೆ, ನಾವು ಒಪ್ಕೊಳ್ತೀನಿ ಬ್ರೋ. ಈಗ ಏನು ಮಾಡಂತೀಯ? ನನ್ನ ಇನ್ನೊಂದು ವಾರಕ್ಕೆ ಸನ್ನಿಧಿ ಮದುವೆ ಇದೆ, ನೀವು ಯಾರೂ ಬರೋದಿಲ್ವಾ ಎಂದನು. ಮದುವೆ ತಯಾರಿಗೂ ಯಾರೂ ತಲೆ ಹಾಕದಿದ್ದುದರಿಂದ ಖಂಡಿತ ಬರ್ತೇವೆ. ಸಾರಿ, ಬರ್ತಾರೆ, ಅದರ ಬಗ್ಗೆ ಅನುಮಾನ ಬೇಡ. ಏಕೆಂದರೆ ನೀವು ಯೋಚಿಸಿದಂತೆ ನಾವು ಯೋಚಿಸುವುದಿಲ್ಲ. ಹಾಗೆ ಭಯ ಬೇಡ. ನಾವೆಂದು ನಿನ್ನ ತಂಗಿ ಮದುವೆಗೆ ಅಡ್ಡಿ ಮಾಡೋದಿಲ್ಲ ಅಷ್ಟೇ. ಯಾಕೆ, ನನಗೆ ನೀನೇ ನನ್ನ ತಂಗಿಯನ್ನು ಕೈಯಲ್ಲಿಟ್ಟರೂ ನಾನು ಒಪ್ಪುವುದಿಲ್ಲ. ನನ್ನ ಜೀವನದಲ್ಲಿ ಅವಳೀಗ ಅಪರಿಚಿತೆ ಅಷ್ಟೇ, ಇನ್ನೇನೂ ಅಲ್ಲ. ಆರಾಮವಾಗಿ ಮದುವೆ ಮಾಡು ಎಂದನು ವರುಣ್ ನಿರ್ಭಾವುಕನಾಗಿ. ವರುಣ್ ನೋವಿನ ಧ್ವನಿಯಲ್ಲಿ ತಂಗಿಯನ್ನು ಆತ ಎಷ್ಟು ಪ್ರೀತಿಸ್ತಿದ್ದ ಎಂದು ತಿಳಿದಿದ್ದರಿಂದ ವರುಣ್ನೇ ಮಾತನಾಡ್ತಿರೋದು. ಒಂದು ಕಾಲದಲ್ಲಿ ನಿನ್ನ ಸ್ನೇಹಿತ, ಮುಂದೊಮ್ಮೆ ನಾವಿಬ್ಬರು ಭಾವ ಬಾಮೈದ ಆಗೋಣ ಎಂದುಕೊಂಡಿದ್ದೆವು. ಅದಕ್ಕೆ ನಿನ್ನ ತಂಗಿಯೇ ಸೇತುವೆ ಆಗಿದ್ದದು. ಆದರೆ ಯಾಕೋ ಆ ಸೇತುವೆ ಗಟ್ಟಿ ಇಲ್ಲ. ಒಂದೊಂದು ಸಾರಿ ಆ ಸೇತುವೆ ಯಾವಾಗ ಮುರಿದು ಬೀಳ್ತದೋ ಅನ್ನಿಸ್ತದೆ. ಹಾಗಾಗಿ ನಮ್ಮಿಬ್ಬರ ಸಂಬಂಧಿಕರು ಅನ್ನುವುದರಲ್ಲೇ ಇರಲಿ, ಬೇರೆ ಯಾವುದೂ ಬೇಕಿಲ್ಲ. ಹಾಗೆ ಅಣ್ಣಂದಿರೆಲ್ಲ ನಿನ್ನ ತಂಗಿ ಮದುವೆಗೆ ಖಂಡಿತ ಬರ್ತಾರೆ ಎಂದ ವರುಣ್. ಹೌದು ಸಾತ್ವಿಕ್, ನೀನು ಏನೇ ಅಂದರೂ ನಮ್ಮ ಪಾಲಿನ ಕರ್ತವ್ಯ ನಾವು ಖಂಡಿತ ಮಾಡೇ ಮಾಡ್ತೇವೆ. ಕರ್ತವ್ಯದಿಂದ ವಿಮುಖರಾಗೋದು ನಮಗೆ ಅಭ್ಯಾಸವಿಲ್ಲ. ನೀನೇನು ಚಿಂತೆ ಮಾಡಬೇಡ, ಆರಾಮವಾಗಿ ತಂಗಿ ಮದುವೆ ಕಡೆ ಗಮನ ಕೊಡು. ನಮಗೇನು ನಿನ್ನ ಮೇಲೆ ಕೋಪ ಇಲ್ಲ, ನೀನು ನಮ್ಮ ಸೋದರನೇ. ಆದರೆ ನೀನು ಮನೆ ಬಿಟ್ಟು ಹೋಗಬಾರ್ದು ಎಂದ ಇಶಾನ್. ಅವನಿಗೆ ಯಾರ ಮೇಲೂ ಜಾಸ್ತಿ ಹೊತ್ತು ಮುನಿಸಲು ತೋರಲು ಬರುವುದಿಲ್ಲ. ಹೋಗಲ್ಲ. ಈಗ ನೀವೆಲ್ಲ ನನ್ನ ಕ್ಷಮಿಸಿದ್ದೀರಾ? ನನ್ನ ಜೊತೆ ಮೊದಲನ ರೀತಿ ಇರುವಿರಾ? ನನ್ನ ಬಿಟ್ಟು ನೀವುಗಳೇ ಎಲ್ಲೂ ಹೋಗುವುದಿಲ್ಲ ತಾನೆ ಎಂದನು ಮುಗ್ಧವಾಗಿ. ಅವನ ಮಾತಿನಲ್ಲಿ ಅವನು ತಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡಿದ್ದಾನೆ ಎಂದು ಉಳಿದವರಿಗೆ ಅರ್ಥ ಆಗಿತ್ತು. ಖಂಡಿತ ಇಲ್ಲ, ನಾವು ಪಂಚ ಪಾಂಡವರಂತೆ, ನಮ್ಮಲ್ಲಿ ಯಾರಿಲ್ಲ ಎಂದರೂ ಈ ಗುಂಪಿನಲ್ಲಿ ಖುಷಿ ಇರುವುದಿಲ್ಲ ಎಂದನು ಆಕಾಶ್ ಅವನ ಹೆಗಲ ಮೇಲೆ ಕೈ ಹಾಕಿ. ಮತ್ತೆ ಕರ್ಣ ಯಾರು ಎಂದನು ಇಶಾನ್ ತಾನೂ ಹತ್ತಿರ ಬಂದು. ಸಮರ್ಥ್, ಯಾಕೆಂದರೆ ಒಂದು ತಪ್ಪು ನಿರ್ಧಾರದಿಂದ ಕಷ್ಟ ಅನುಭವಿಸಿದ ಹಾಗಾಗಿ ಎಂದನು ಅಭಿ. ತಾನಾಗಿ ಅವನ ಮನಸ್ಸಿನಲ್ಲಿ ಸಮರ್ಥ್ ಬಗ್ಗೆ ಕೋಪ ಹೋಗಿತ್ತು. ಪರ್ಫೆಕ್ಟ್ ಬ್ರೋ ಎಂದು ಅಣ್ಣಂದಿರ ತಬ್ಬಿಕೊಂಡನು ಇಶಾನ್. ಅವನೆಂದೇ ಉಳಿದವರು ತಬ್ಬಿಕೊಂಡು ನಿಂತರು. ತಮ್ಮಂದಿರ ಜೊತೆ ಮಾತು ಮುಗಿಸಿ ಬಂದ ಅಭಿಗೆ ಒಂದು ರೀತಿ ಮನಸ್ಸು ನಿರಾಳವಾಗಿತ್ತು. ಗೊಜಲುಗೊಂಡಿದ್ದ ಮನಸ್ಸಿಗೆ ಪ್ರಶಾಂತತೆ ಒದಗಿತ್ತು. ಅನಿರೀಕ್ಷಿತವಾಗಿ ಸಿಕ್ಕ ಹೆಂಡತಿಯಿಂದ ಅವನ ಜೀವದ ಭಾಗವೇ ಆಗಿದ್ದಳು. ದೂರಾಗಿದ್ದ ತಮ್ಮಂದಿರು ಮುನಿಸು ಮರೆತು ಒಂದಾಗಿದ್ದರು. ಹೀಗವನಿಗೆ ಸನ್ನಿಧಿ ಮದುವೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿತ್ತು. ಜೊತೆಗೆ ವರುಣ್ ಕೂಡ ಪ್ರಬುದ್ಧವಾಗಿ ಯೋಚಿಸಿ ನಿರ್ಧಾರ ಮಾಡಿದ್ದು
ಅವನಿಗೆ ಸಂತಸ ತಂದಿತ್ತು. ಅಭಿ ಶ್ರೀನಿಕನ ಅಗ್ಗಜಗ್ಗಾಟ ಬೆಳಿಗ್ಗೆ ಆದರೂ ಸಾಗಿತ್ತು. ಗಂಡ ತನ್ನನ್ನು ಬಂದು ಸಮಾಧಾನ ಮಾಡುವನು ಎಂದು ಕಾದಿದ್ದವಳಿಗೆ ಅಭಿ ಏನು ಕೇಳದೆ ಹೋದದ್ದು ಭಾರಿ ನಿರಾಸೆ ತಂದಿತ್ತು. ಅವನು ಕೂಡ ಹೆಂಡತಿಯ ಉದ್ದಟತನ ಸಹಿಸಿ ಸಾಕಾಗಿ ಅವಳನ್ನು ಕೆಣಕಲು ಹೋಗಿರಲಿಲ್ಲ. ಅಂದು ಪ್ರಜ್ಞಾ ಬಂದಿದ್ದರ ಪ್ರಯುಕ್ತವಾಗಿ ಮನೆಯಲ್ಲಿ ವಿವಿಧ ಬಗೆಯ ಅಡುಗೆ ಮಾಡಿದ್ದರು. ಅವಳು ಬಂದಿದ್ದರಿಂದ ಯಾರೂ ದೊಡ್ಡವರು ಹೊರಗೆ ಹೋಗಿರಲಿಲ್ಲ. ಶ್ರೀನಿಕಗೆ ಒಂದು ರಜೆಯ ಅವಶ್ಯಕತೆ ಇತ್ತು ಎನ್ನುವಂತೆ ತಾನಾಗೆ ರಜೆ ಘೋಷಿಸಿಕೊಂಡಿದ್ದಳು. ಹೆಂಡತಿ ಕಾಲೇಜಿಗೆ ಸರಿಯಾಗಿ ಹೋಗದೆ ಚೇಷ್ಟೆ ಆಡುವುದು ಅಭಿಗೆ ತಿಳಿದರೂ ಅವನೇನು ಕೇಳಲು ಹೋಗಲಿಲ್ಲ. ಏನಾದರೂ ಹೇಳಲು ಹೋದರೆ ವಾದ ಮಾಡ್ತಾಳೆ ಎಂದು. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಜ್ಞಾ ಜೊತೆ ಚೆಸ್, ಕ್ಯಾರಂ ಬೋರ್ಡ್ ಎಂದು ಆಟ ಆಡುತ್ತಲೇ ಕಾಲ ಕಳೆದವಳು ಸಂಜೆಯ ಸಮಯಕ್ಕೆ ಪ್ರಜ್ಞಾಳ ಜೊತೆ ಕೂತು ಧಾರಾವಾಹಿ ನೋಡುತ್ತಿದ್ದಳು. ಅದೇನು ಅನಿಸಿತು, ಮಧ್ಯಾಹ್ನ ಊಟ ಮುಗಿಸಿಕೊಂಡು ಹೋದವಳು ರೂಮ್ ಪೂರ್ತಿ ತಾನೇ ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಸೀರೆ ಹುಟ್ಟು ರೆಡಿ ಆದಳು. ಸಂಜೆ ಸಮಯಕ್ಕೆ ಅಕ್ಕ ಬಂದಿದ್ದಾಳೆ ಎಂದು ಸ್ವಲ್ಪ ಬೇಗನೆ ಬಂದಿದ್ದ ಅಭಿಮನ್ಯು ಹೊರಗಡೆ ಗಾರ್ಡನ್ನಲ್ಲಿ ಪ್ರಜ್ಞಾಳ ಜೊತೆ ಕೂತು ಮಾತನಾಡುತ್ತಿದ್ದವನು ಎದುರಿಗೆ ಕಪ್ಪು ಸೀರೆಯಲ್ಲಿ ವಯ್ಯಾರ ಮಾಡುತ್ತಾ ಬಂದಳು ಶ್ರೀನಿಕನ ನೋಡಿ ಸುಸ್ತಾಗಿದ್ದನು. ಅವಳ ಅವತಾರ ನೋಡಿ ದಂಗು ಬಡಿದವನಂತೆ ಕುಳಿತು ಬಿಟ್ಟ ಅಭಿ. ಕಪ್ಪು ಬಣ್ಣದ ತೆಲುವು ಸೀರೆಗೆ ಅದೇ ಬಣ್ಣದ ಬ್ಲೌಸ್ ತೊಟ್ಟು ಸಿಂಗಲ್ ಪಿನ್ ಮಾಡಿ ಕಿವಿಗೆ 2 ಸಿಂಪಲ್ ಇಯರಿಂಗ್ಸ್ ಹಾಕಿ ಕೂದಲನ್ನು ಬಂಧಿಸದೆ ಹಾಗೆ ಆರಲು ಬಿಟ್ಟಿದ್ದಳು. ತುಟಿಗೆ ಬೆಳೆದಿರುವ ಕೆಂಪಾದ ರಂಗಿನ ಬಣ್ಣ ಅವಳ ಕೆನ್ನೆಗೆ ಪೈಪೋಟಿ ಕೊಟ್ಟಂತೆ ಭಾಸವಾಗುತ್ತಿತ್ತು. ವರ್ಮಾ ಮನೆಯಲ್ಲಿ ಮೇಕಪ್ ಅಭ್ಯಾಸ ಹೊಸದೇನಾಗಿರಲಿಲ್ಲ. ಪ್ರಜ್ಞಳಿಗೂ ಅದರ ಅಭ್ಯಾಸವಿತ್ತು. ಹೆಚ್ಚಾಗಿ ಸನ್ನಿಧಿ ಕೂಡ ಮೇಕಪ್ ಬಳಸುತ್ತಿದ್ದರಿಂದ ಮನೆಯವರಿಗೇನು ಶ್ರೀನಿಕ ಅಲಂಕಾರದ ಕಡೆ ಗಮನ ಕೊಡಲಿಲ್ಲ. ಯಪ್ಪ, ಎಂಥ ರಾಕ್ಷಸಿನಪ್ಪ ಇವಳು! ಇಷ್ಟು ದಿನ ಒಂಥರ ಕಾಡ್ತಿದ್ಲು, ಇವಾಗ ಒಂಥರ ಆಡೋಕ್ಕೆ ಶುರು ಮಾಡ್ತಿದ್ದಾಳೆ. ಇವಳು ಬೆಳಿಗ್ಗೆಯಿಂದ ಮುಖ ಊದಿಸಿಕೊಂಡು ಇದ್ದಾಗಲೇ ನಾನು ಅನ್ಕೋಬೇಕಾಗಿತ್ತು ಏನಾದರೂ ಕಿತಾಪತಿ ಮಾಡ್ತಾಳೆ ಅಂತ. ಇವಳು ಬದಲಾಗಿ ಗಂಭೀರ ಹೆಂಡತಿ ಆಗೋದು ಕನಸೆ. ಇವಳ ಜೊತೆ ಸೇರಿ ನಾನು ಮಂಗ ಆಗದಿದ್ದರೆ ಸಾಕು ಎಂದು ಅವಳ ನೋಡದೆ ಬಲವಂತವಾಗಿ ಮುಖ ತಿರುಗಿಸಿದನು. ಗಂಡನ ಮುಖಭಾವದಲ್ಲಿ ಅವನ ಮನಸ್ಸನ್ನು ಅರಿತವಳು, ನಾನು ನೋಡ್ತೀನಿ ಈ ಸಾಕ್ಷಾತ್ ಅಭಿಮನ್ಯುವಿನ ತಪಸ್ಸು ಎಷ್ಟೊತ್ತು ಹೀಗೆ ಇರ್ತದೆ ಅಂತ ಎಂದುಕೊಂಡವಳು ಅವನ ಪಕ್ಕವೇ ಬಂದು ಕುಳಿತಳು. ಹೆಂಡತಿಯ ಸನಿಹ ನಿಜಕ್ಕೂ ಅವನನ್ನು ಬೆಚ್ಚಿಸಿದಂತೂ ಸುಳ್ಳಲ್ಲ. ಮತ್ತೆ ಶ್ರೀ, ಇವತ್ತೇನು ಸೀರೆ ಹುಟ್ಟು ಬಿಟ್ಟಿದ್ಯಾ? ನೀನು ದಿನ ಡ್ರೆಸ್ ಅಲ್ವಾ ಹಾಕೋದು, ಇವತ್ತು ಮಾತ್ರ ಹಾಕಿದೆಯೋ ಅಥವಾ ನಾನು ಇವತ್ತು ನೋಡ್ತಿದ್ದೀನ? TV ಸೀರಿಯಲ್ನಲ್ಲಿ ಬರೋ ಥರ ಏನಾದರೂ ಸೊಸೆ ಸೀರೆ ಉಡಬೇಕು ಅಂತಿದ್ಯಾ ಎಂದಳು ಪ್ರಜ್ಞಾ. ಅಯ್ಯೋ ಹಾಗೇನಿಲ್ಲ ಅಕ್ಕ, ನಿನ್ನೆ ನಿನ್ನ ತಮ್ಮನೇ ನನಗೆ ಸೀರೆ ಉಡು ಅಂತ ಎಷ್ಟು ಹಿಂಸೆ ಮಾಡಿದ್ರು ಗೊತ್ತಾ? ಅದಕ್ಕೆ ಅವರ ಖುಷಿಗೋಸ್ಕರ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ ಎಂದಳು. ಅಭಿ ಮೇಲೆ ಹಾಕಿ ನಾಚಿಕೊಳ್ಳುವಂತೆ ಮುಖ ಮಾಡಿ ಅವಳ ಮಾತಿಗೆ ಪ್ರಜ್ಞಾ ನಕ್ಕರೆ ಅಭಿಗೆ ಕತ್ತರಿಯಲ್ಲಿ ಸಿಕ್ಕಿದ ಪರಿಸ್ಥಿತಿಯಾಗಿತ್ತು. ಇವಳ ಅಜ್ಜಿ ಭಜನೆಯನ್ನು ತಂದು ನಾನು ಯಾವಾಗ ಹೇಳಿದ್ದೇನೆ ಸೀರೆ ಉಡು ಅಂತ? ಒಳ್ಳೆ ದೆವ್ವ ಮೈ ಮೇಲೆ ಬಂದಾಗೆ ಕಪ್ಪು ಸೀರೆ ಉಟ್ಕೊಂಡು ಇವಳೇ ತಿರುಗುತ್ತಿರುವುದು ನೋಡಿದರೆ ಅಕ್ಕನಿಗೆ ನಾನೇ ಹುಡೋ ಕೇಳಿದೆ ಅನ್ನೋ ಥರ ಹೇಳ್ತಿದ್ದಾಳೆ. ಎಂಥ ಸುಳ್ಳಿ ಇವಳು ಎಂದು ಗೊನಗಿಕೊಂಡ. ಹೌದೇನೋ ಅಭಿ, ಹಾಗೆ ಹೇಳಿದ್ಯಾ? ಹೇಳಿದ್ದು ಒಳ್ಳೆಯದಾಯಿತು ಬಿಡು. ನಿನ್ನ ಸರಿಯಾಗಿ ಸೀರೆಯಲ್ಲಿ ನೋಡಿರಲಿಲ್ಲ ನಾನು. ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಆಗಾಗ ಸೀರೆ ಹುಟ್ಟಿರು ಯಾವಾಗಲೂ. ಮನಸ್ಸು ಪೂರ್ತಿಯಾಗಿ ಹೊಗಳಿದಳು ಪ್ರಜ್ಞಾ. ಆಯ್ತಕ್ಕ, ನೀವು ಹೇಳಿದ ಮಾತು ಹೇಳಿದ ಮೇಲೆ ಮುಗೀತು. ಇನ್ಮೇಲೆ ಆಗಾಗ ಹುಡ್ತಲೇ ಇರ್ತೀನಿ ಎಂದಳು ರಾಗವಾಗಿ ಗಂಡನ ತಿವಿದು. ಮತ್ತೆ ಏನು ಸಮಾಚಾರ ಶ್ರೀ? ಓದಕ್ಕೆ ಹೋಗ್ತಿದ್ಯಾ ಅಂತೆ? ಎಲ್ಲ ಸರಿಯಾಗಿದೆಯಾ? ಇನ್ನು ಎಷ್ಟು ವರ್ಷ ಇದೆ? ಇನ್ನೊಂದು 6 ತಿಂಗಳು ಇರಬೇಕಷ್ಟೇ. ಅಲ್ಲಿ ಇಲ್ಲಿ ಅಂತ ಸುತ್ತಾಡಿಕೊಂಡು ಸರಿಯಾಗಿ ಕಾಲೇಜ್ಗೆ ಹೋಗೋಕ್ಕೆ ಆಗಿಲ್ಲ. ಇನ್ನೊಂದು ವಿಚಾರ, ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂದರೆ ನನ್ನ ಯಾರು ಕರೆಯಲು ಬೈಯುವುದೂ ಇಲ್ಲ. ಅದಕ್ಕೆ ನನಗೂ ಕಾಲೇಜ್ಗೆ ಹೋಗೋಕ್ಕೇನೋ ಒಂಥರ ಆಲಸ್ಯ ಎಂದಳು ನಿರಾಸವಾಗಿ. ಬಹುಶಃ ನೀನು ಅಭಿಮನ್ಯು ಹೆಂಡತಿ ಅಂತ ಅವರಿಗೆ ಗೊತ್ತಿದೆ ಅನಿಸುತ್ತೆ ಶ್ರೀ, ಅದಕ್ಕೆ ಕೇಳಲಿಲ್ಲ. ಇಲ್ಲಾಂದರೆ ನಮ್ಮ ಸಂಸ್ಥೆಯಲ್ಲಿ ಈ ರೀತಿ ರಜೆ ಎಲ್ಲ ಹಾಕೋದು ನಿಷಿದ್ಧ ಎಂದಳು ಪ್ರಜ್ಞಾ. ಆ ಥರ ಏನಿಲ್ಲ ಅಕ್ಕ, ಓದೋ ಸ್ಥಳದಲ್ಲಿ ಎಲ್ಲರೂ ಒಂದೇ. ನನ್ನ ಹೆಂಡತಿ ಅವನ ಹೆಂಡತಿ ಅಂತ ಭೇದ ಭಾವ ಮಾಡಲು ಅಲ್ಲಿ ಎಲ್ಲರೂ ಓದೋಕ್ಕೆ ಬಂದಿರ್ತಾರೆ. ಇವಳಿಗೆ ಆಕ್ಸಿಡೆಂಟ್ ಆಗಿದ್ದಾಗ ನಾನೇ ಅವರ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ದೆ, ಆರೋಗ್ಯ ಸಮಸ್ಯೆ ಇದೆ ಅಂತ. ಅದಕ್ಕೆ ಅವರು ಕೇಳಿಲ್ಲ ಅನಿಸುತ್ತೆ. ಸಂಸ್ಥೆ ನೋಡ್ಕೊಳ್ಳೋದು ನೂತನ್ ಅಲ್ವಾ, ಅವನಿಗೆ ವಿಷಯ ಗೊತ್ತಿದೆಯಲ್ಲ, ಅದಕ್ಕೆ ಕೇಳಿಲ್ಲ. ಇಲ್ಲಾಂದಿದ್ರೆ ಸುಮ್ಮನೆ ರಜೆ ಹಾಕಿದರೆ ನೂತನ್ ಸಹಿಸಲ್ಲ ಎಂದವನು ಸತ್ಯವನ್ನೇ ಹೇಳಿದ್ನು. ಅದು ನಿಜ. ನಿನ್ನ ಜೊತೆ ನೂತನ್, ಕರಣ್ ಕೂಡ ಅತಿ ಪ್ರಾಮಾಣಿಕ ವ್ಯಕ್ತಿಗಳ ಥರ ಆಡ್ತಾರೆ. ಸ್ವಲ್ಪನೂ ತಮಾಷೆ ಗುಣ ಇಲ್ಲ, ಬರೀ ಗಂಭೀರವಾಗಿಯೇ ಇರ್ತಾರೆ ಎಂದಳು. ಚಿಕ್ಕಂದಿನಿಂದಲೂ ಅವರ ಪರಿಚಯ ಇದ್ದುದರಿಂದ. ಆ ಥರ ಇದ್ದಿದ್ದಕ್ಕೆ ಅಲ್ವಾ ಅಕ್ಕ ಇವತ್ತು ಅವರಿಬ್ಬರು ಸೇರಿ ನನ್ನ ಕಂಪನಿಗ
ಮೇಲೆ ತಂದಿರೋದು. ತಮಾಷೆ ಮಾಡಿಕೊಂಡು ಕೂರೋರಾಗಿದ್ದರೆ ಇಷ್ಟೊತ್ತಿಗೆಲ್ಲ ಮುಳುಗಿಸಿರುತ್ತಿದ್ರು ಅಷ್ಟೇ. ಅವನ ಮಾತಿಗೆ ತಲೆದೂಗಿದಳು ಪ್ರಜ್ಞಾ. ಪ್ರಜ್ಞಾ, ಇಲ್ಲಿ ತುಂಬ ಥಂಡಿ ಇದೆ, ಸಾಕು ಮಾತನಾಡಿತು. ನಡಿ ಒಳಗೆ. ನೀನೇನು ಅಭಿ ಬಟ್ಟೆ ಬದಲಾಯಿಸದೆ ಹಾಗೆ ಕೂತಿದ್ಯಾ, ನಡಿ ಒಳಗೆ ಕರೆದರು ನಿರುಪಮ. ಅವರ ಮಾತಿಗೆ ಪ್ರಜ್ಞಾ ಹೊಳ ಹೋದರೆ ಅಭಿ ಹಿಂದೆ ತಾನು ಹೋದಳು ಶ್ರೀನಿಕಾ. ರೂಮಿನಲ್ಲಿ ಅವನ ಬಟ್ಟೆ ಬದಲಾಯಿಸಿಕೊಂಡು ಕನ್ನಡಿ ಮುಂದೆ ನಿಂತಿದ್ದ. ತಾನೂ ಮಂಚದ ಮೇಲೆ ಕುಳಿತು ಮೊಬೈಲ್ ನೋಡುವಂತೆ ಕುಳಿತುಕೊಂಡಿದ್ದಳು ಶ್ರೀನಿಕಾ. ತನ್ನ ಮುಂದಿದ್ದ ಕನ್ನಡಿಯಲ್ಲಿ ಅವಳ ಬಿಂಬ ಕಂಡು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ತೆಲುವಾದ ಟ್ರಾನ್ಸ್ಪರೆಂಟ್ ಸೀರೆಯಲ್ಲಿ ಮೊದಲೇ ಸುಂದರವಾಗಿ ಕಾಣುತ್ತಿದ್ದ ಶ್ರೀನಿಕಾ ಈಗ ತುಸು ಹೆಚ್ಚಾಗಿ ಸೊಂಟ ಕಾಣುವಂತೆ ಮಂಚದ ಮೇಲೆ ಕುಳಿತಿದ್ದಳು. ಅವಳು ನೋಡುವುದಕ್ಕೆ ತೀರ ದಪ್ಪವಲ್ಲ, ಸಣ್ಣನೂ ಅಲ್ಲ. ಅವಳ ಎತ್ತರಕ್ಕೆ ತಕ್ಕನಾಗಿದ್ದುದರಿಂದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ಇವಳಿಗೆ ಏನಾಗಿದೆ, ಯಾಕೆ ಹೀಗೆ? ನಾನು ಬಂದಾಗಲಿಂದ ನನ್ನನ್ನೇ ನೋಡಿಕೊಂಡು ವಿಚಿತ್ರವಾಗಿ ಹಾಡುತ್ತಿದ್ದಾಳೆ. ಇಷ್ಟು ದಿನ ಈ ರೀತಿ ಯಾವತ್ತೂ ಇರಲಿಲ್ಲ. ಇವತ್ತು ಯಾಕೆ ಹೀಗೆ ಹಾಡ್ತಿದ್ದಾಳೆ ಎಂದುಕೊಂಡವನು ತನ್ನನ್ನು ಕೆಣಕುತ್ತಿದ್ದ ಮಡದಿಗೆ ಏನೂ ಹೇಳಲಾಗದೆ ಮೊಬೈಲ್ ತೆಗೆದುಕೊಂಡವನು. ಲೋ ಮಗ, ನಿಮಗೆ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೇ ಇರು. ಅದನ್ನು ಬಿಟ್ಟು ದಿನಕ್ಕೊಂದು ಹೊಸ ಅವತಾರಗಳ ಶುರು ಮಾಡಬೇಡ. ನಾನೇನು ಅಷ್ಟೊಂದು ಬರ್ಗೆಟ್ಟಿಲ್ಲ, ಮೊದಲು ಮೈ ಮುಚ್ಕೋ ಎಂದನು ಮೊಬೈಲ್ನಲ್ಲಿ ಮಾತನಾಡುವಂತೆ ಅವಳಿಗೆ ಹೇಳಿ. ಅವನ ಮಾತಿನ ಅರ್ಥ ತಿಳಿದವಳು ಒಳಗೊಳಗೆ ನಗುತ್ತಾ ಮೇಲೆದ್ದು ಅವನ ಕಡೆಯೇ ವಯ್ಯಾರ ಮಾಡಿಕೊಂಡು ನಡೆದು ಬರುತ್ತಿದ್ದಳು. ಹೀಗಂತೂ ಉಸಿರು ಗಂಟಲಲ್ಲಿ ಸಿಕ್ಕಿದಂತಾಯಿತು ಅಭಿಮನ್ಯುಗೆ. ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಮೊಬೈಲ್ ತೆಗೆದುಕೊಂಡು ಅವನ ತೀರ ಹತ್ತಿರ ನಿಂತು, ಪ್ರಿಯಾ, ನಿನಗೆ ನನ್ನ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕಣ್ಮುಚ್ಕೊಳ್ಳು. ಅದು ಬಿಟ್ಟು ಆ ಜನ್ಮ ಬ್ರಹ್ಮಚಾರಿ ಥರ ನನ್ನ ಜೊತೆ ಡೈಲಾಗ್ ಹೊಡೆಯೋದು ಯಾಕೆ ಎಂದಳು ತಾನೂ ಕಡಿಮೆ ಇಲ್ಲ ಎಂಬಂತೆ. ಅವಳ ಅವತಾರ ನೋಡಿ ಎಲ್ಲಿ ಸೋಲುವೆನೋ ಎಂದುಕೊಂಡು ರೂಮಿನಿಂದ ಹೊರಗಡೆ ಬಂದು ಹಾಲ್ಗೆ ಬಂದನು ಅಭಿಮನ್ಯು. ಅವನ ರೀತಿಗೆ ನಕ್ಕವಳು ಅವನ ಕಾಡಿಸುವ ಪಣ ತೊಟ್ಟಿದ್ದಳು. ದಿನಾ ಸಂಜೆ ಕಾಫಿ ವಿತರಣೆಯನ್ನು ಅಂಜನ ಮಾಡುತ್ತಿದ್ದರೆ ಇಂದು ಶ್ರೀನಿಕಾ ಶುರು ಮಾಡಿದ್ದಳು. ಎಲ್ಲರಿಗೂ ಕೊಟ್ಟವಳು ಅಭಿಯ ಹತ್ತಿರ ಬಂದಾಗ ಬೇಕೆಂದೇ ಅವನ ಟೀ ಶರ್ಟ್ ಮೇಲೆ ಕಾಫಿ ಚೆಲ್ಲಿಬಿಟ್ಟಳು. ಸುಡುವ ಕಾಫಿ ಮೈ ಹೊದರಿದವ. ಹೇ ಹೀಡಿಯಟ್, ನೋಡ್ಕೊಂಡು ಕೊಡೋಕ್ಕೆ ಆಗೋಲ್ವ ನಿಂಗೆ? ಆಗೋಲ್ಲ ಅಂದರೆ ಅತ್ತಿಗೆ ಕೊಡ್ತಿದ್ರು. ಏನು ನೀನು ಕೈಗೆ ರೋಗ ಬಂದಿದ್ಯಾ? ಸುಡುವ ಕಾಫಿ ತಂದು ಮೈ ಮೇಲೆ ಚೆಲ್ತಿಯಲ್ವಾ? ಕಣ್ಣೆಲ್ಲಿದೆ ನಿಂದು? ಸಂಜೆಯಿಂದ ಕಾಡುತ್ತಿದ್ದವಳ ಮೇಲೆ ರೇಗಿದ. ಅವಳೇನು ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ, ಅಯ್ಯೋ ಸಾರಿ ರೀ, ಇವತ್ತು ನಾನೇ ಕೊಡೋಣ ಅಂತ ಬಂದೆ. ಮಾತನಾಡ್ತಾ ತಗೊಳ್ಳೋಕ್ಕೆ ಹೋಗಿ ನೀವೇ ಕೈ ಬಿಟ್ಟಿದ್ದು. ಹೋಗಿ ತೊಳ್ಕೊಂಡು ಬನ್ನಿ, ಶರ್ಟ್ ವಾಶ್ ಮಾಡ್ತೀನಿ ಎಂದಳು ಶ್ರೀನಿಕಾ ತುಂಟತನದಲ್ಲಿ. ಹೋಗಲಿ ಬಿಡು ಅಭಿ, ಅವಳಿಗೆ ಗೊತ್ತಾಗದೇ ಆಗಿದೆ. ಅವಳೇನು ಬೇಕು ಅಂತ ಚೆಲ್ಲಿದ್ಲ, ಹೋಗು ತೊಳ್ಕೊಂಡು ಬಾ ಎಂದಳು ಪ್ರಜ್ಞಾ. ಆದರೆ ಶ್ರೀನಿಕಾ ಕಿತಾಪತಿ ಅಲ್ಲಿ ಯಾರೋ ಊಹೆಗೂ ಸಿಗಲಿಲ್ಲ. ರೂಮಿಗೆ ಹೋಗಿದ್ದವ ಅಲ್ಲಿಂದಲೇ, ಶ್ರೀನಿಕಾ 1 ನಿಮಿಷ ಬಾಯಲ್ಲಿ ಬಾತ್ರೂಮ್ನಲ್ಲಿ ಬಿಸಿ ನೀರು ಬರ್ತಿಲ್ಲ ಎಂದು ಕೂಗಿದನು. ಮೊದಲೇ ಅದನ್ನು ಊಹಿಸಿದವಳು ರೂಮಿಗೆ ಬಂದಳು. ನೀರು ಏನಕ್ಕೆ ಬರ್ತಿಲ್ಲ? ಪೈಪ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಎಂದನು ಅಭಿ. ನನಗೇನು ಗೊತ್ತು, ಸ್ವಲ್ಪ ಈ ಕಡೆ ಬನ್ನಿ ನೋಡ್ತೀನಿ ಎಂದವಳು. ಆಗಲೇ ಟೈಟ್ ಮಾಡಿದ ವಾಲ್ ತಿರುಗಿಸಿದಳು. ಸರಾಗವಾಗಿ ಬಿಸಿ ನೀರು ಬಂತು. ನೋಡಿ, ನೀರು ಬರ್ತಿದೆ. ನೀವು ಸರಿಯಾಗಿ ನೋಡಿಲ್ಲ ಅಷ್ಟೆ. ಶರ್ಟ್ ತೆಗೀರಿ, ನಾನು ನೀರು ಹಾಕ್ತೀನಿ ಎಂದಳು ನುಲಿಯುತ್ತಾ ಜಗ್ ಹಿಡಿದುಕೊಂಡು. ಏನು ಬೇಡ, ನಾನೇ ತೊಳ್ಕೊಳ್ತೀನಿ, ನೀನು ಆಚೆ ಹೋಗು. ನಾನು ಬರೀ ನೀರು ಬರ್ತಿಲ್ಲ ಅಂತ ಅಷ್ಟೇ ಕರೆದದ್ದು, ನನಗೆ ತೊಳೆಯೋಕ್ಕೆ ಗೊತ್ತಿಲ್ಲ ಅಂತ ಅಲ್ಲ. ಹೋಗಿ ಆಚೆ ಗದರಿದ. ಹೀಗೇನು ಸುಮ್ಮನೆ ತೊಳೆದುಕೊಳ್ಳುವಿರಾ? ಆಗಲೇ ಕಾಫಿ ಚೆಲ್ಲಿದ್ದೀನಿ, ಈಗ ಬಿಸಿ ನೀರು ತಂದು ಮುಖಕ್ಕೆ ಹಾಕ್ತೀನಿ ಅಷ್ಟೇ. ಸುಮ್ಮನೆ ಕೂತ್ಕೊಳ್ರಿ, ಈಗೇನು ಅಕ್ಕನ ಕರೀಲ ಎಂದು ಅವನನ್ನು ಎದುರಿಸಲು ಅವಳು ಅಕ್ಕನನ್ನು ಕರೆದರೆ ತಮ್ಮನನ್ನು ಗೇಲಿ ಮಾಡಿಕೊಳ್ತಾಳೆ ಎಂದು ಸುಮ್ಮನೆ ಟೀ ಶರ್ಟ್ ತೆಗೆದನು. ಸರಗನ್ನು ಸೊಂಟಕ್ಕೆ ಸಿಕ್ಕಿಸಿ ನೆರಿಗೆಯನ್ನು ಸಿಕ್ಕಿಸಿಕೊಂಡವಳು ಬಗ್ಗಿ ನೀರು ಎತ್ತಿಕೊಂಡು ಅವನ ಬಳಿ ಹಿಡಿದಳು. ಅವಳು ಬಗ್ಗಿದಾಗ ಕಾಣುತ್ತಿದ್ದ ಬಿಳಿಯ ಅತ್ತಿಯಂತ ನಡುವ ದರ್ಶನವಾಗಿತ್ತು. ಅಭಿಗೆ ಬಾಯಲ್ಲಿ ಲಡ್ಡು ಇಟ್ಟುಕೊಂಡ ಪರಿಸ್ಥಿತಿ. ಅಭಿಗೆ ನುಂಗುವ ಹಾಗಿಲ್ಲ, ಹೊಗಳುವ ಹಾಗಿಲ್ಲ. ನೀರು ತೆಗೆದುಕೊಂಡು ತನ್ನ ಕೈಯಿಂದ ತಾನೇ ಅವನ ಎದೆಯ ಭಾಗವನ್ನು ಒರೆಸುತ್ತಿದ್ದಳು. ಅವಳ ಮಾದಕ ನೋಟ, ಕೈಯ ಸ್ಪರ್ಶಕ್ಕೆ ಅಭಿಯ ಮೈ ಬಿಸಿಯಾಗಿ ಹೃದಯ ಬಡಿತ ಜೋರಾಗಿತ್ತು. ಉಸಿರು ಬಿಗಿ ಹಿಡಿದು ಕುಳಿತುಕೊಂಡವನು ಒರೆಸಿದ ನಂತರ ಒಂದೇ ಉಸಿರಿಗೆ ಹೋಗಿ ಡ್ರೆಸ್ಸಿಂಗ್ ರೂಮ್ ಸೇರಿಕೊಂಡಿದ್ದ. ಶ್ರೀನಿಕಾ, ಇವರ್ ಗ್ರೇಟ್ ಕಣೆ. ಅಂತೂ ಇಂತೂ ಗಂಡನ ಒಲಿಸಿಕೊಳ್ಳಲು ದಾರಿ ಕಲಿತು ಬಿಟ್ಟೆ. ಇವರನ್ನು ಹತ್ತು ಕರೆದು ಬೇಡಿಕೊಂಡರೆ ಒಪ್ಪಲ್ಲ. ಈ ರೀತಿ ನಯವಾಗಿ ಬೆನ್ನೆ ಹಚ್ಚಿದರೆ ಒಪ್ಪುವುದು. ಮುಂದುವರಿಸು ನಿನ್ನ ಗಂಡ ಇನ್ಮುಂದೆ ನಿನ್ನ ಕೆಣಕಬಾರ್ದು. ಅಲ್ಲಿವರೆಗೂ ಬಿಡಬೇಡ ಎಂದವಳು ಮನದಲ್ಲೇ ಬೀಗುತ್ತಿದ್ದಳು. ಟೀ ಶರ್ಟ್ ತೊಟ್ಟುವ ಒಂದು ಕ್ಷಣದಲ್ಲಿ ರೂಮ್ ಬಿಟ್ಟು ಹಾಲ್ ಸೇರಿದ ಹೆಂಡತಿ
ಜೊತೆ ಒಂದಾಗಿದ್ದರೂ ಯಾವುದೇ ಒಂದು ರೀತಿಯ ಹಿಂಜರಿಕೆ ಅವನಲ್ಲಿಲ್ಲ. ಊಟ ಮುಗಿಸಿ ಕಂಪನಿ ಕ್ಲೈಂಟ್ ಜೊತೆ ಮಾತಾಡಿ ರೂಮಿಗೆ ಬಂದವ ಎದುರಿಗೆ ಮೊಬೈಲ್ ಹಿಡಿದು ಕುಳಿತಿದ್ದ ಹೆಂಡತಿ ಕಂಡಳು. ಅವ ಸಂಜೆಯಿಂದ ಕಾಡಿಸಿ ಈಗ ಆರಾಮವಾಗಿ ಮೊಬೈಲ್ ನೋಡುತ್ತಿರೋದು ನೋಡಿ ಅವನಿಗೆ ರೇಗು ಹತ್ತಿತ್ತು. ಅವನು ಬಂದಿದ್ದು ಕಂಡರು ಅವನ ನೋಟವನ್ನು ನಿರ್ಲಕ್ಷಿಸಿ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡುತ್ತಿದ್ದಳು ಶ್ರೇಣಿಕಾ. ಅವಳ ಪಕ್ಕ ಅಡ್ಡಾದವ ಅವಳಿಂದ ದೂರ ಸರಿದು ಮಲಗಿದ್ದನು. ಅವನ ರೀತಿಗೆ ತಾನು ಮುನಿದು ಮಧ್ಯದಲ್ಲಿ ದಿಂಬನ್ನಿಟ್ಟಳು ಶ್ರೇಣಿಕಾ. ಅವಳ ರೀತಿಗೆ ಅಸಮಾಧಾನಗೊಂಡವ ದಿಂಬನ್ನೆಲ್ಲ ನೆಲಕ್ಕೆಸೆದ. ಮತ್ತೆ ಮತ್ತೆ ಎತ್ತಿ ಮಧ್ಯಭಾಗದಲ್ಲಿಟ್ಟಳು ಶ್ರೇಣಿಕಾ. ಇದೇ 3-4 ಬಾರಿ ಮುಂದುವರಿಯಿತು. ಮುಚ್ಕೊಂಡು ಸರಿಯಾಗಿ ಮಲ್ಕೊಂಡ್ರೆ ಸರಿ. ಇಲ್ಲ, ನಾವು ಮಲಗೋಕ್ಕೆ ಜಾಗ ಇಲ್ಲ, ಇದರಲ್ಲಿ ದಿಂಬು ಬೇರೆ ಇಟ್ಕೊಂಡು ಇದೆಯಾ? ನಿಮಗೆ ದಿಂಬಿನ ಮೇಲೆ ಮಲಗೋಕ್ಕೆ ಇಷ್ಟ ಇಲ್ಲ ಅಂದರೆ ತೆಗೆದು ಸೈಡ್ಗಿಡು. ಅದನ್ನು ಬಿಟ್ಟು ಮಂಗ್ ಅಂತರ ಹಾಡಬೇಡ. ಒಂದೇ ಸಾರಿ ಹೆಂಡತಿಯ ಮೇಲೆ ರೇಗಿದ ಹಬಿ ಅವಳ ಆಟಕ್ಕೆ ಕೋಪ ಮಾಡಿಕೊಂಡು, ನನ್ನಿಷ್ಟ ರೀ, ನಾನು ಎಲ್ಲಾದರೂ ಇಟ್ಕೊಳ್ತೀನಿ, ನಿಮಗೇನು ಹೊಟ್ಟೆವ್ರಿ? ನಿಮಗೆ ನನ್ನ ಮೇಲೆ ಕೋಪ ತಾನೆ, ಮಾತನಾಡಬೇಡಿ ನೀವು ಎಂದಳು ಮುಖ ಊದಿಸಿಕೊಂಡು. ನಾನೇನು ನಿನ್ನ ಜೊತೆ ಮಾತಾಡೋಕ್ಕೆ ಬರ್ತಿಲ್ಲ, ನೀನೇ ಕಪಿಚೇಷ್ಟೆ ಮಾಡಿ ನನ್ನ ಕೆಣಕುತ್ತಿರೋದು ಎಂದನು ಹಬಿ ಎದ್ದು ಕೂತು. ಯಾರು ಕಪಿ? ನಿಮಗೆ ಬೇಕಾದಾಗ ಚಿನ್ನ ಮುದ್ದು ಎಲ್ಲ ಬರುತ್ತೆ, ಅದೇ ಬೇಡದಾಗ ಕಪಿ ಮಂಗ ಕೂತಿ ಎಲ್ಲ ಬರುತ್ತೆ ಅಲ್ವಾ? ಎಲ್ಲೋಗುತ್ತೆ ಗಂಡಸರ ಬುದ್ಧಿ ಎಂದಳು ಮುಖ ತಿರುಗಿಸಿ. ಮೂಕಣೆ ಬರುತ್ತೆ ಏನೀಗ ಎಂದನು ತಾನು ಬಂಡನಂತೆ. ನನಗೇನಿಲ್ಲ, ನೀವು ಆ ಕಡೆ ಮಲಗಿ, ನಾನು ಈ ಕಡೆ ಮಲಗ್ತೀನಿ. ನಾನು ನಿಮ್ಮ ಜೊತೆ ಮಾತಾಡೋಲ್ಲ, ನೀವು ನನ್ನ ಜೊತೆ ಮಾತನಾಡಬೇಡಿ, ನಾನು ನಿಮ್ಮ ಜೊತೆ ಟೂ ಎಂದು ಮುನಿದು ಬೆನ್ನು ಹಾಕಿ ಮಲಗಿದಳು ಶ್ರೇಣಿಕಾ. ಅವಳ ರೀತಿಗೆ ಗೊಂದಲಗೊಂಡವ, ನೀನೇನು ಟೂ ಆಗ್ತಿದ್ಯಾ? ನಾನು ಅಂಥದ್ದೇನು ಮಾಡೇ ಇಲ್ವಲ್ಲ, ಹೊರಗಡೆ ಹೋಗಿ ಈಗ ತಾನೇ ಬಂದಿದ್ದೇನೆ. ಅದೇನು ಕಾರಣ ಹೇಳಿ ಮಲಗು ಎಂದನು. ಅವಳ ಮುನಿಸು ಏಕೆಂದು ತಿಳಿಯದೆ. ನಾನು ತಪ್ಪು ಮಾಡಿದೆ ಅಂತ ಬೈದ್ರಿ ತಾನೆ? ನಾನು ಕೇಳಿಸಿಕೊಂಡೆ ತಾನೆ? ಆಮೇಲೆ ನಾನು ಬೇಸರ ಮಾಡಿಕೊಂಡು ಇಲ್ಲೇ ಮಲಗಿದ್ದಾಗ ನೀವು ಬಂದು ನನಗೆ ಸಮಾಧಾನ ಮಾಡಬೇಕು ತಾನೆ? ಅದು ಬಿಟ್ಟು ನೀವು ನನ್ನ ಕೇರ್ ಮಾಡದೆ ಹೋದರೆ ಎಂದಳು ಶ್ರೇಣಿಕಾ. ವಾಟ್? ನೀನು ಬೇಸರ ಮಾಡಿಕೊಂಡು ಮಲಗಿದರೆ ನಾನು ಸಮಾಧಾನ ಮಾಡಬೇಕು ಅಂತ ಯಾರು ಹೇಳಿದ್ದು ಎಂದನು ಗೊಂದಲದಲ್ಲಿ. ಅವಳ ಮಾತಿನ ಅರ್ಥ ಆಗದೆ. ಅಯ್ಯೋ, ಧಾರಾವಾಹಿಗಳಲ್ಲಿ ಹೀಗೆ ರೀ ಮಾಡೋದು, ನಾನು ನೋಡಿದ್ದೇನೆ. ಅಲ್ಲಿ ಆ ಸೀರಿಯಲ್ನಲ್ಲಿ ಹೀರೋ ಬೈತಾನೆ, ಆಮೇಲೆ ಅವಳು ಬೇಸರ ಮಾಡಿಕೊಂಡು ಮಲಗಿರ್ತಾಳೆ. ಆಗ ಅವನು ಬಂದು ಅವಳನ್ನು ಮುದ್ದು ಮಾಡಿ ಸಮಾಧಾನ ಮಾಡ್ತಾನೆ. ಆದರೆ ನೀವು ಮಾಡಲೇ ಇಲ್ಲ ಎಂದಳು ಮುಗ್ಧವಾಗಿ. ಈಗ ಅವನಿಗೆ ಅರ್ಥ ಆಗಿತ್ತು ಹೆಂಡತಿ ಪ್ಲ್ಯಾನ್. ಓಹ್, ಅದೇನದು? ಹೀರೋಯಿನ್ ಬೇಸರ ಆದಾಗ ಮಲಗೇ ಇರ್ತಾಳ, ಇನ್ನೇನು ಮಾಡಲ್ವಾ ಎಂದನು. ರೀ, ಇಲ್ಲ ರೀ, ನಾನು ನೋಡೋದ್ರಲ್ಲಿ ಅವಳು ಮಲಗಿರ್ತಾಳೆ, ಇಲ್ಲ ಮನೆ ಬಿಟ್ಟು ಹೋಗ್ತಾಳೆ ಅಷ್ಟೇ, ಬೇರೆ ಏನೋ ಮಾಡೋಕ್ಕೂ ಆಗುತ್ತೆ. ಇಲ್ಲ, ನಾನು ನೋಡೋ ಸೀರಿಯಲ್ನಲ್ಲಿ ಗಂಡ ಏನಾದರೂ ಬೈದರೆ ಹೀರೋಯಿನ್ ಸಾಯೋಕ್ಕೆ ಹೋಗ್ತಾಳೆ, ಕೈ ಕೊಯ್ದುಕೊಳ್ತಾಳೆ, ಬಟ್ಟೆ ಎಲ್ಲ ಹರ್ಕೊಳ್ತಾ ತಲೆ ಎಲ್ಲ ಕೆರೆದುಕೊಳ್ತಾಳೆ, ಮುಖ ಎಲ್ಲ ಪರಚಿಕೊಳ್ತಾಳೆ. ನೀನು ಅದೇನೋ ಮಾಡೇ ಇಲ್ಲ, ಮತ್ತು ಹೇಗೆ ಗೊತ್ತಾಗುತ್ತೆ ನೀನು ಬೇಸರ ಮಾಡ್ಕೊಂಡಿದ್ದೀಯಾ ಅಂತ ಎಂದನು ತಾನು ನಗುವನ್ನು ತಡೆ ಹಿಡಿದುಕೊಂಡು. ಹೌದಾ? ಅಯ್ಯೋ ರೀ, ನೀವು ಹಾಗಾದರೆ ಬಹುಶಃ ದೆವ್ವದ ಧಾರಾವಾಹಿ ಬರುತ್ತಲ್ಲ ಅದನ್ನು ನೋಡಿದ್ದೀರಿ ಅನಿಸುತ್ತೆ. ನಾನು ನೋಡೋದು ಅದಲ್ಲ, ಬೇರೆಯದು ಎಂದಳು. ಅದರಲ್ಲಿ ಹೇಗಿರುತ್ತೆ? ದೆವ್ವ ಬರುತ್ತಾ ಎಂದಳು ಕುತೂಹಲದಲ್ಲಿ. ನಾನು ಮಾತ್ರ ಅದನ್ನೇ ಕಣೆ ನೋಡೋದು. ಇನ್ನೊಂದು ವಿಚಾರ ಗೊತ್ತಾ? ಅದರಲ್ಲಿ ಗಂಡ ಬೈದ ಅಂತ ಹೆಂಡತಿ ಮನೆ ಬಿಟ್ಟು ಯಾರೋ ಒಬ್ಬರ ಮನೆಗೆ ಹೋಗ್ತಾಳೆ. ಆಮೇಲೆ ಗಂಡ ಫಾಲೋ ಮಾಡಿಕೊಂಡು ಬಂದು ಅವರ ಮನೆ ಹತ್ರ ಕೇಳ್ತಾನೆ. ಆದರೆ ಆ ಮನೆಯವರು ಅವಳು ಬಂದಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಆ ಗಂಡ ವಾಪಸ್ ಹೋದ ಅಂದ್ಕೊಂಡು ಆ ಮನೆಯವನು ಹೋಗಿ ಆ ಹುಡುಗಿ ಹತ್ರ ಹೇಳ್ತಾನೆ. ಆವಾಗ ಆ ಹುಡುಗಿ ಆಚೆ ಬರ್ತಾಳೆ. ಆದರೆ ಅವಳ ಗಂಡ ಎಲ್ಲೂ ಹೋಗಿರೋದಿಲ್ಲ, ಡೋರ್ ಹತ್ರನೇ ನಿಂತಿರ್ತಾನೆ. ಅವಳು ಆಚೆಗೆ ಬಂದಿದ್ದ ತಕ್ಷಣ ಸಾಯಿಸಿ ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವಳ ಗಂಡ ದೆವ್ವ ಅಂತ ಎಂದವನ ಕಥೆಯನ್ನು ಕೇಳುತ್ತಿದ್ದವಳ ಮೆದುಳಿನಲ್ಲಿ ಆಗಲೇ ಭಯ ಶುರುವಾಗಿದೆ. ಹೌದೇನ್ರಿ? ಆಮೇಲೆ ಏನಾಗುತ್ತೆ? ಅವಳು ಸತ್ತು ಹೋಗ್ತಾಳ? ಪಾಪ, ಅವಳು ಮನೆ ಬಿಟ್ಟು ಬರಲೇಬಾರ್ದಿತ್ತು ಅನಿಸುತ್ತೆ ಎಂದು ಹೆದರಿದರು ತೋರಿಸಿಕೊಳ್ಳದೆ. ಸತ್ತು ಹೋಗ್ತಾಳೆ. ಅದಕ್ಕೆ ನಾನು ಹೇಳೋದು, ನಿನಗೆ ಕಪಿ ಥರ ಹಾಡಿಕೊಂಡು ಎಲ್ಲೆಲ್ಲೂ ಹೋಗಬೇಡ, ಮನೇಲಿರು. ಇನ್ಮೇಲೆ ನಾನೇನಾದರೂ ಜಗಳ ಮಾಡಿದರೆ ಮನೆ ಬಿಟ್ಟು ಹೋಗ್ತೀಯಾ ಎಂದು ಅವಳ ಇನ್ನೂ ಎದುರಿಸಲು ತನ್ನನ್ನು ಕಾಡಿಸಿದ್ಲಲ್ಲ ಸಂಜೆ. ಇಲ್ಲ ರೀ, ನೀವೇನು ದೆವ್ವ ಅಲ್ವಲ್ಲ, ನಾನು ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ಅಕಸ್ಮಾತ್ ನೀವೇನಾದರೂ ನನ್ನ ಸಾಯಿಸೋಕ್ಕೆ ಬಂದರು, ಮನೆ ತುಂಬ ಜನ ಇದ್ದಾರಲ್ಲ, ಒಬ್ಬರಾದರೂ ಬಂದು ಕಾಪಾಡ್ತಾರೆ. ಅವರನ್ನೆಲ್ಲ ನಿಮ್ಮ ಕೈಲಿ ಸಾಯಿಸೋಕ್ಕೆ ಆಗೋಲ್ಲ ಬಿಡಿ, ನಿಮಗೆ ಸುಸ್ತಾಗುತ್ತೆ. ವಿಭಿನ್ನ ಯೋಚನೆಯಲ್ಲಿ ಮಾಡಿದಳು. ಹೌದೌದು, ಸುಸ್ತಾಗುತ್ತೆ. ನಿನ್ನಂಥ ಅತಿ ಬುದ್ಧಿವಂತೆ ಹೆಂಡತಿ ಕಟ್ಟಿಕೊಂಡ ಮೇಲೆ ಸುಸ್ತಾಗಲೇಬೇಕು. ಹಾಗದಿದ್ದರೆ ಹೇಗೆ ಹೇಳು? ಅವನದು ಅಪಹಾಸ್ಯ. ಅಂದರೆ ನಿಮಗೂ ನಾನು ಬುದ್ಧಿವಂತೆ ಅಂತ ಅರ್ಥ ಆಯಿತು. ಆದರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ರಾಜು, ಕಿರಣ್ ಅವರೆಲ್ಲ ನನ್ನನ್ನು ಚೈಲ್ಡ್ ಅಂತಾರೆ. ಆಮೇಲೆ ನಿನ್ನನ್ನು ನಿನ್ನ ಗಂಡ ಹೇಗೆ ತಡೆದುಕೊಂಡಿದ್ದಾನು ಅಂತ ಕೇಳ್ತಾರೆ. ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಇಟ್ಕೊಂಡು ಎರಡು ಬಿಡೋಣ ಅನಿಸುತ್ತೆ.
ಆಮೇಲೆ ಏನಾದರೂ ದೊಡ್ಡ ನ್ಯೂಸ್ ಆದರೆ ನಿಮಗೆ ತಾನೇ ಕೆಟ್ಟ ಹೆಸರು, ಅದಕ್ಕೆ ಸುಮ್ಮನಾಗಿದ್ದೀನಿ ಎಂದಳು. ದೊಡ್ಡ ಸಾಧನೆ ಮಾಡಿದವಳಂತೆ ಹೇಳುತ್ತಾ. ಓಹೋಹೋ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಲ್ವಾ? ನೀನು ನ್ಯೂಸ್ ಆಗಲೇಬೇಕು ಬಿಡು. ಈಗೇನು ಹೀಗೆ ಕುಳಿತಿರ್ತೀಯಾ ಇಲ್ಲ ಮಲಗ್ತೀಯಾ? ಮಧ್ಯದಲ್ಲಿ ದಿಂಬಿಡುವುದಾದರೆ ಮುಚ್ಕೊಂಡು ಕೆಳಗೆ ಮಲಗು, ನನಗೆ ಇಲ್ಲಿ ಒದ್ದಾಡುವುದಕ್ಕೆ ಜಾಗ ಸಾಲಲ್ಲ ಎಂದನು. ಇವಾಗೇನು ದಿಂಬು ಹಿಡೋಲ್ಲ ಬಿಡಿ. ಆವಾಗ ಅಂದರೆ ನೀವು ನನಗೆ ಬೈದಿದ್ದ ಕೋಪ ಇತ್ತಲ್ಲ, ಅದಕ್ಕೆ ಇಟ್ಟಿದ್ದೆ. ಇವಾಗ ಏನು ಕೋಪ ಇಲ್ಲ, ಕೋಪ ಎಲ್ಲ ಹೋಯಿತು ಎಂದು ತಾನು ಅವನ ಪಕ್ಕ ಮಲಗಿಕೊಂಡಳು. ಈ ಸೀರೆಯಲ್ಲಿ ಮಲಗ್ತೀಯ ಶ್ರೀ, ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮಲಗು. ಇವತ್ತು ಸ್ನಾನ ಮಾಡಿಲ್ಲ ತಾನೇ ನೀನು ಎಂದನು. ಅವ ನೆನೆಸದಿದ್ದರೆ ಅವಳೆಲ್ಲಿ ಮಾಡುವಳು. ಅಯ್ಯೋ, ಇವಾಗ ಆಗೋಲ್ಲ ಬಿಡಿ, ನನಗೆ ಹಿಂಸೆ ಆಗುತ್ತೆ. ಬೆಳಿಗ್ಗೆ ಒಟ್ಟಿಗೆ ಸ್ನಾನ ಮಾಡಿ ಚೇಂಜ್ ಮಾಡ್ಕೊಳ್ತೀನಿ. ಇಂದು ಹಾಗೆ ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.